ರಾಜ್ಯದಲ್ಲಿ ವಫ್ ಕಿಚ್ಚು ಆರುವ ಲಕ್ಷಣಗಳು ಕಾಣ್ತಾ ಇಲ್ಲ. ರೈತರ ಪಹಣಿಯಲ್ಲಿ ವಫ್ ಹೆಸರು ರದ್ದು ಮಾಡುವಂತೆ ಸರ್ಕಾರ ಆದೇಶ ಮಾಡಿದ್ರು, ಗೊಂದಲ ಮಾತ್ರ ನಿಂತಿಲ್ಲ. ಬಿಜೆಪಿ ನಾಯಕರು ಮತ್ತು ಕಾಂಗ್ರೆಸ್ ನಾಯಕರ ನಡುವೆ ವಫ್ ವಾರ್ ಮುಂದುವರೆದಿದೆ. ಈ ಕುರಿತ ಒಂದು ವರದಿ ನಿಮ್ಮ ಮುಂದೆ. ವಿರೋಧಿಸುತ್ತೇವೆ, ಹೋರಾಟ ಮಾಡ್ತೀವಿ. ಒಂದಿಂಚು ಜಾಗವನ್ನು ಕೂಡ ಇಲ್ಲ. ಮೋದಿ ಅವರು ಈ ದೇಶದ ರಾಜಕಾರಣದಲ್ಲಿ ಭಾಗಿಯಾಗುವುದಕ್ಕಿಂತ ಮುಂಚೆನೇ ವಕ್ಫ್ ಬೋರ್ಡ್ ಇತ್ತು ಎನ್ನುವಂಥ ವಿಷಯವನ್ನು ಅವರು ಮನವರಿಕೆ ಮಾಡಿಕೊಳ್ತಾರೆ. ವಕ್ಫ್ ಬೋರ್ಡ್ ಆಸ್ತಿ ವಿವಾದ ರಾಜ್ಯಾದ್ಯಂತ ತೀವ್ರ ಚರ್ಚೆಗೆ ಗ್ರಾಸವಾಗಿದ್ದು, ಬಿಜೆಪಿಯವರು ಬೈ ಎಲೆಕ್ಷನ್ ಸಮಯದಲ್ಲಿ ಕಾಂಗ್ರೆಸ್ ವಿರುದ್ಧ ವಕ್ಫ್ ಅಸ್ತ್ರ ಬಳಸಿದ್ರು. 3 ತಂಡಗಳ ಮೂಲಕ ಇಡೀ ರಾಜ್ಯಾದ್ಯಂತ ಹೋರಾಟಕ್ಕೆ ಧುಮುಕಿತ್ತು. ಈ ಭಾಗವಾಗಿಯೇ ಚಿಕ್ಕೋಡಿಗೆ ಭೇಟಿ ನೀಡಿದ್ದ ಛಲವಾದಿ ನಾರಾಯಣಸ್ವಾಮಿ ಅವರು ವಕ್ಫ್ ಬೋರ್ಡ್ಗೆ ರೈತರ ಒಂದಿಂಚು ಭೂಮಿಯನ್ನು ನೀಡಲ್ಲ ಎಂದು ಗುಡುಗಿದ್ರು. ಇನ್ನು ರಾಯಚೂರಿನಲ್ಲಿ ಕಾಂಗ್ರೆಸ್ ಎಂಎಲ್ಸಿ ವಸಂತ್ ಕುಮಾರ್ ಮೋದಿ ವಿರುದ್ಧ ಗುಡುಗಿದ್ರೆ, ದಾವಣಗೆರೆಯಲ್ಲಿ ವಕ್ಫ್ಗೆ ಕೊಟ್ಟಿರುವ ಕಾನೂನು ತಿದ್ದುಪಡಿಯಾಗಬೇಕು ಎಂದು ಬಿಜೆಪಿ ಶಾಸಕ ಹರೀಶ್ ಆಗ್ರಹಿಸಿದ್ದಾರೆ. ಇನ್ನೊಂದು ಯಾವುದೋ ದೇಶದ ಕಾನೂನು ಇಲ್ಲಿ ನಡೆಯೋದಿಲ್ಲ. ಆದ್ದರಿಂದ ಈ ಭೂಮಿಯನ್ನು ಕಬಳಿಸ್ತಕ್ಕಂಥ ಕೆಲಸಕ್ಕೆ ಯಾರು ಕೈ ಹಾಕಿದ್ರು ನಾವು ಅದನ್ನು ವಿರೋಧಿಸ್ತೇವೆ, ಹೋರಾಟ ಮಾಡ್ತೀವಿ. ಒಂದಿಂಚು ಜಾಗವನ್ನು ಕೂಡ ನಾವು ಅವರಿಗೆ ಬಿಡೋದಿಲ್ಲ. ಅದು ನಮ್ಮ ಹೋರಾಟ. ಇವತ್ತು ವಕ್ಫ್ ಬೋರ್ಡ್ ಯಾವ ಕಾಲದಿಂದ ಇದೆ ಅನ್ನುವಂಥದ್ದು ಮನವರಿಕೆ ಮೋದಿಯವರು ಮಾಡ್ಕೊಳ್ಬೇಕು. ಇವತ್ತು ಮೋದಿಯವರು ಈ ದೇಶದ ರಾಜಕಾರಣದಲ್ಲಿ ಭಾಗಿಯಾಗುವುದಕ್ಕಿಂತ ಮುಂಚೆನೇ ವಕ್ಫ್ ಬೋರ್ಡ್ ಇತ್ತು ಎನ್ನುವಂಥ ವಿಷಯವನ್ನು ಅವರು ಮನವರಿಕೆ ಮಾಡಿಕೊಳ್ಬೇಕು. ಆಗಲಿಂದ ಅದಕ್ಕಾದ ಒಂದು ಕಾನೂನು ಇದೆ ರಾಜ್ಯಗಳಲ್ಲಿ, ರಾಷ್ಟ್ರದಲ್ಲಿ. ಅದಕ್ಕಾಗಿ ತನ್ನದೇ ಆದಂಥ ಕಾನೂನಿದೆ. ಕಾನೂನಿನ ವ್ಯಾಪ್ತಿಯಲ್ಲಿ ವಕ್ಫ್ ಬೋರ್ಡು ಕೆಲಸ ಮಾಡ್ತಾ ಇದೆ ಅನ್ನುವಂಥ ಮಾತನ್ನು ನಾನು ಹೇಳಿಕೆ ಇದು ವಕ್ಫಿನ ಟ್ರಿಬ್ಯುನಲ್ಗೆ ನಾವು ಹೋಗಬೇಕಾಗಿರೋದ್ರಿಂದ ಇವತ್ತು ಭಾರತೀಯರಿಗೆ ಅನಿಸಿದೆ ವಕ್ಫ್ ಟ್ರಿಬ್ಯುನಲ್ನಿಂದ ನಮಗೆ ನ್ಯಾಯ ಸಿಗಲ್ಲ. ಈ ವಕ್ಫ್ಗೆ ಕೊಟ್ಟಿರ್ತಕ್ಕಂಥ ಈ ರೀತಿಯ ಕಾನೂನು ವಿರೋಧಿ ಅಧಿಕಾರವನ್ನು ಮೊಟಕುಗೊಳಿಸಬೇಕು, ತಿದ್ದುಪಡಿ ಮಾಡಬೇಕು. ಇನ್ನು ಇತ್ತ ಬೆಂಗಳೂರಿನಲ್ಲಿ ಮಾಜಿ ಸಚಿವ ಸಿಎಂ ಇಬ್ರಾಹಿಂ ಬಿಜೆಪಿ ನಾಯಕರ ವಿರುದ್ಧ ಹಿಗ್ಗಾಮುಗ್ಗಾ ವಾಗ್ದಾಳಿ ನಡೆಸಿದ್ದು, ಬಿಜೆಪಿ ನಾಯಕರು ಮಾಡಿದ್ದ ವಕ್ಫ್ ಆಸ್ತಿ ಆರೋಪಕ್ಕೆ ತರಾಟೆಗೆ ತೆಗೆದುಕೊಂಡ್ರು. ತನ್ನ ವಿರುದ್ಧ ತನಿಖೆ ಮಾಡಿಸುವಂತೆ ಅಮಿತ್ ಶಾಗೆ ಸವಾಲ್ ಎಸೆದ್ರು. ಇಬ್ರಾಹಿಂ ಸಾಹೇಬರು ವಕ್ಫ್ ಬೋರ್ಡ್ ಜಾಗ ತಗೊಂಡಿದ್ದಾರೆ. ನಮ್ಮಪ್ಪ ನಿಮ್ಮ ಅಮಿತ್ ಶಾ ಹೇಳೇ ನಿನಗೆ ಗಂಡಸ್ಥಾನ ಇದ್ದರೆ ನನ್ನ ಮೇಲೆ CBI ಎನ್ಕ್ವೈರಿ ಮಾಡಿಸು. 1 ಇಂಚ್ ಜಾಗ ಎಲ್ಲಾದರೂ ವಕ್ಫ್ ಬೋರ್ಡ್ದು CM ಇಬ್ರಾಹಿಂ ಹೆಸರಿಗಿದೆಯಾ ಅಂತ. ಬ್ರಿಟಿಷರು 1913 ವಕ್ಫ್ ಬಿಲ್ ತಂದಿದ್ದು. ಓದೋದನ್ನು ನಿಜಾಮ್ ಹೈದರಾಬಾದು ಇವ್ರು ತಂದಿದ್ದಲ್ಲ. ಬ್ರಿಟಿಷರು ದೇವರ ಹೆಸರು ಮೇಲೆ ಆಸ್ತಿ ದಾನ ಮಾಡಿದರೆ ಇದಕ್ಕೆ ನಿರ್ವಹಣೆ ಮಾಡೋದಕ್ಕೆ ಒಂದು ಆ್ಯಕ್ಟ್, ಒಂದು ಬೋರ್ಡ್ ಬೇಕು ಅಂತ ಬೋರ್ಡ್ ಮಾಡಿದ್ದು ಬ್ರಿಟಿಷರು, ಕಾಂಗ್ರೆಸ್ನವ್ರು ಮಾಡಿದ್ದಲ್ಲ. ಮಂಡ್ಯದಲ್ಲಿ ಬಿಜೆಪಿ ಪಕ್ಷ ಸೇರ್ಪಡೆ ಹಾಗೂ ಅಭಿನಂದನೆ ಕಾರ್ಯಕ್ರಮ ನಡೆಯಿತು. ಕಾರ್ಯಕ್ರಮದ ಬಳಿಕ ಅಶೋಕ್ ಮಾತನಾಡಿ, ಮಂಡ್ಯದಲ್ಲೂ ಹಲವು ದೇವಸ್ಥಾನಗಳ ಮೇಲೆ ವಕ್ಫ್ ಬೋರ್ಡ್ ಕಣ್ಣು ಬಿದ್ದಿದೆ. ಅದು ವಕ್ಫ್ ಬೋರ್ಡ್ ಅಲ್ಲ, ಸಾಬ್ರು ಬೋರ್ಡ್ ಎಂದ್ರು. ಹೈದರಾಲಿ ಟಿಪ್ಪು ಸುಲ್ತಾನ್ ಕಾಲದ ಪತ್ರ ಇಟ್ಟುಕೊಂಡು ಹಿಂದೂಗಳ ಆಸ್ತಿ ಲೂಟಿ ಹೊಡೆಯಲು ನಿಂತಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ರು. ಹಣನೇ ಕೊಟ್ಟಿಲ್ಲ, ಅಭಿವೃದ್ಧಿನೇ ಇಲ್ಲ. ಬೇಡಪ್ಪ ಅಭಿವೃದ್ಧಿ, ನಮ್ಮ ಜಮೀನಾದ್ರು ಉಳಿಸ್ಕೊಡಿ ಅಂದ್ರೆ ಅದು ವಕ್ಫ್ ಬೋರ್ಡಿಗೆ. ಸಾಬರ್ ಬೋರ್ಡ್, ವಕ್ಫ್ ಬೋರ್ಡ್ ಅಂದ್ರೆ ಅರ್ಥ ಆಗಲ್ಲ. ಸಾಬರ್ ಬೋರ್ಡ್ ಮೊನ್ನೆ ಬಂದಿದ್ದೆ ಚಿಕ್ಕಮ್ಮ ದೇವಸ್ಥಾನ, 400 ವರ್ಷ ಮೈಸೂರು ಮಹಾರಾಜರ ಸಮಯದಲ್ಲಿ ಅದು ದಾನ ಕೊಟ್ಟಿರೋದು ದೇವಸ್ಥಾನ ಇದೆ, ಚಿಕ್ಕಮ್ಮನ ದೇವಸ್ಥಾನ. ಅದ್ರ ಮೇಲೆ ವಕ್ಫ್ ಬೋರ್ಡ್. ಮೈ ಶುಗರ್ ಈಗ ದಾಖಲೆ ಬರ್ತಾ ಇದೆ. ಎಲ್ಲರೂ ಮೈ ಶುಗರ್. ಮೈ ಅಂದ್ರೆ ಏನು? ನಮ್ಮದು ಮೈ, ನಮ್ಮದು. ಈಗ ಮೈ ಇಲ್ಲ, ಅದನ್ನು ಕೂಡ ಆ ಮೈ ಶುಗರ್ ಪ್ರಾಪರ್ಟಿನೂ ಕೂಡ ವಕ್ಫ್ ಬೋರ್ಡ್ ಅಂತ ಬರ್ತಿದೆ ಅಂತ ಇನ್ನೇನು ದಾಖಲೆ ತಂದು ಕೊಡ್ತಾರೆ. ಗೆಜೆಟ್ ಆರ್ಡರ್ ಆಗಿದೆ.
ಮುಗೀತಾ ನಿಮ್ ಕತೆ, ಮಂಡ್ಯ ಕತೆ ಮುಗೀತಾ, ಶ್ರೀರಂಗದ ಕತೆ. ಒಟ್ಟಾರೆ ಕಾಂಗ್ರೆಸ್ ವಿರುದ್ಧ ವಕ್ಫ್ ಸಮರ ಸಾರಿರುವ ಬಿಜೆಪಿಯಲ್ಲೇ 3 ಪಂಗಡಗಳಾಗಿವೆ. ವಿಜಯೇಂದ್ರ ಹೋರಾಟಕ್ಕೆ ನಾವು ಒಲ್ಲೆ ಎಂದ್ರು ಯತ್ನಾಳ್ ಗ್ಯಾಂಗ್ ಉತ್ತರದಿಂದ ಹೋರಾಟಕ್ಕೆ ಅಣಿಯಾಗಿದ್ದು, ಈ ಹೋರಾಟಗಳು ಬಿಜೆಪಿಗೆ ಹೆಂಗೆ ಕೈ ಹಿಡಿಯುತ್ತೆ ಎನ್ನುವುದಕ್ಕೆ ಕಾಲವೇ ಉತ್ತರ ನೀಡಬೇಕಿದೆ. ನ್ಯೂಸ್ ಡೆಸ್ಕ್, ಜಿ ಕನ್ನಡ ನ್ಯೂಸ್. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.